ಅಯೋಧ್ಯೆಯ ರಾಮ ಮಂದಿರದ ಎಲೆಕ್ಟ್ರಿಕಲ್ಸ್ ವರ್ಕ್ ಅನ್ನ ಈಗ ಕರ್ನಾಟಕದ ಶಂಕರ್ ಎಲೆಕ್ಟ್ರಿಕಲ್ಸ್ ಅನ್ನುವ ಕಂಪನಿ ಕೂಡ ಮಾಡ್ತಾ ಇದೆ. ಈಗ ಶಂಕರ್ ಎಲೆಕ್ಟ್ರಿಕಲ್ಸ್ ನ ಸಿಬ್ಬಂದಿ ಕೂಡ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈಗ ಮಾತನಾಡೋಣ. ನೀವು ಈಗ ರಾಮ ಮಂದಿರ ನಿರ್ಮಾಣದಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ರೆ, ಏನೇನು ಕೆಲಸ ಮಾಡ್ತಾ ಇದ್ದೀರಾ? ನಮ್ದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಎಲೆಕ್ಟ್ರಿಕಲ್ ಸರ್ವಿಸಸ್ ಎಲ್ಲ ಶಂಕರ್ ಎಲೆಕ್ಟ್ರಿಕಲ್ ಮಾಡ್ತಿದ್ದೇವೆ. ಅದೆಲ್ಲ ಬಗ್ಗೆ ಎಲ್ಲ ಇಲ್ಲಿ ಮಂದಿರದಲ್ಲಿ ಎಲ್ಲ ಪವರ್ ಎಲ್ಲ ಸಪ್ಲೈ ಎಲ್ಲ ನಮ್ಮದು ಕಡೆಯಿಂದ ಇದೆ. ಗರ್ಭಗುಡಿನಲ್ಲಿ ಎಲ್ಲ ಲೈಟಿಂಗ್ ವ್ಯವಸ್ಥೆ ಯಾವ ರೀತಿ ಮಾಡಿದ್ದೀರಾ, ಹೇಗೆ? ಲೈಟಿಂಗ್ ವ್ಯವಸ್ಥೆ ಆಲ್ರೆಡಿ ಓಪನ್ ಇದಾಗಿದೆ. ಪವರ್ ಎಲ್ಲ ಆನ್ ಆಗಿ ಲೈಟ್ ಎಲ್ಲ ಇದಾಗಿ ಬಿಟ್ಟಿದೆ, ಓಪನ್ ಆಗಿಬಿಟ್ಟಿದೆ, ಉದ್ಭವಿಸ್ತಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ನೀವು ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ದೀರಾ? ಸರ್, ನಾವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಸರ್. ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ? ಲೈಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಸರ್, ಎಲೆಕ್ಟ್ರಿಕಲ್ ಆಲ್ ಓವರ್ ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲಿ ಏನೇನಿದೆಯೋ ಅದೆಲ್ಲ ನಮ್ಮ ಶಂಕರ್ ಎಲೆಕ್ಟ್ರಿಕಲ್ ಅಂತೇಳಿ ಬೆಂಗಳೂರಿನವ್ರದೇ. ನಮ್ಮ ಸಂಸ್ಥಾಪಕರು ಬಂದು ರಾಜೇಶ್ ಶೆಟ್ಟಿ ಅವರು ಅಂತೇಳಿ ಉಡುಪಿ ಅವರು ನಮ್ಮನ್ನ ಇಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಸರ್. ಪೂರ್ತಿ ಲೈಟಿಂಗ್ಸ್ ವರ್ಕ್ ಎಲ್ಲ ಮುಗ್ದಿದ್ಯಾ, ಹೇಗೆ? ನೆಲಮಾಡಿನೆಲ್ಲ ಮುಗ್ದಿದ್ಯಾ, ಹೇಗೆ ಅಂತ? ಮುಗ್ದಿದೆ ಸರ್. ಇನ್ನೊಂದು 15 ಡೇಸ್ ಅಲ್ಲಿ ಫಸ್ಟ್ ಫ್ಲೋರ್ ತನಕ ಫಿನಿಶ್ ಆಗುತ್ತೆ. ಫಿನಿಶ್ ಆಗಿದೆ. ಈಗ ಒಂದು 95% ಕ್ಲಿಯರ್ ಆಗಿದೆ. ಇನ್ನೊಂದು 5% ಪೆಂಡಿಂಗ್ ಇದೆ. ಇನ್ನೊಂದು 5 to 10 ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಮಂದಿರವನ್ನೆಲ್ಲ ಒಳಗಡೆ ಹೋಗಿ ನೀವು ನೋಡ್ಕೊ ಬಂದಿದ್ದೀರಾ, ಹೇಗಿದೆ ಮಂದಿರ ಒಳಗಡೆ? ಸರ್, ಹೇಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿದೆ ಸರ್. ಈ ತರ ಇಷ್ಟು ಡೆವಲಪ್ಮೆಂಟ್ ಇದು ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಆಗಿದೆ. 500 ವರ್ಷದ ಶತಮಾನಗಳದ್ದು ಅಂತ ಹೇಳ್ತಾರೆ ದೊಡ್ಡವರು ಹಿರಿಯರು. ಈಗ ತುಂಬಾ ಚೆನ್ನಾಗಿದೆ ಸರ್. ಗರ್ಭಗೃಹ ಮತ್ತೆ ಅಲ್ಲಿ ಬೇರೆ ಬೇರೆ ಮಂಟಪಗಳೆಲ್ಲ ಇವೆ, ಅವೆಲ್ಲ ಹೇಗೆ ನಿರ್ಮಾಣ ಆಗಿವೆ, ಹೇಗೆ ಅಂತ? ಯಾಕೆಂದ್ರೆ ದೇಶದ ಜನಸಾಮಾನ್ಯರಿಗೆ ಇನ್ನೂ ರಾಮ ಮಂದಿರದ ಒಳಗಡೆ ಬಿಟ್ಟಿಲ್ಲ. ನಿಮ್ಗೆ ಅಲ್ಲಿ ಕೆಲಸ ಮಾಡೋ ಕಾರಣಕ್ಕಾಗಿ ನಿಮ್ಗೆ ಒಳಗಡೆ ಹೋಗಿ ನೋಡ್ಕೊಂಡು ಬರುವಂತ ಅವಕಾಶ ಸಿಕ್ಕಿದೆ. ಹೇಗಿದೆ ಒಳಗಡೆ? ಗರ್ಭಗೃಹ ಆಗ್ಬೋದು, ಬೇರೆ ಬೇರೆ ಮಂಟಪಗಳಾಗ್ಬೋದು, ನೆಲಮಾಡಿ ಹೇಗಿದೆ ಸರ್? ಇಲ್ಲಿ ತನಕ ಯಾವುದೇ ಮಂದಿರನು ಇಷ್ಟು ಕ್ಲಿಯರ್ ಕಟ್ ಆಗಿ ಬಂದಿಲ್ಲ. ಒಳಗಡೆ ಗರ್ಭಗುಡಿ ಆಗ್ಬೋದು, ಯಾವುದೇ ಆಗ್ಲಿ. ನನಗೆ ಗೊತ್ತಿರೋ ತರ ಪುರಾತನ ಕಾಲದಿಂದ ಈಗ ನೋಡಿದ್ರೆ ಇದೇ ಫಸ್ಟ್ ದೇವಸ್ಥಾನ ಅನ್ಕೊಂತೀನಿ ಸರ್ ನಾನು. 500 ವರ್ಷ ಭದ್ರವಾಗಿರಂಗೆ ಕಟ್ಟಿದ್ದಾರೆ ಇದನ್ನ. ಹೌದು ಸರ್. ನಿಮ್ಗೆ ಹೇಗೆ ಅನ್ಸುತ್ತೆ? ಇಲ್ಲಿ ರಾಮ ಮಂದಿರದಲ್ಲಿ ಈಗ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಕೊಡುಗೆಯನ್ನ, ಸೇವೆಯನ್ನು ಕೂಡ ಕೊಡ್ತಾ ಇದ್ದೀರಾ ರಾಮ ಮಂದಿರಕ್ಕಾಗಿ? ಕೊಡುಗೆ ಕೊಡ್ತೀವಿ ಸರ್, ಎಲೆಕ್ಟ್ರಿಕಲ್. ಹೌದು ಸರ್, ಖುಷಿ ಆಗ್ತಿದೆ ಸರ್. ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ, ಹೇಗೆ? ಸರ್, ನನ್ನ ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ, ಈಗ ಸಿಕ್ಕಿದೆ. ಸೇವೆ ಸಲ್ಲಿಸ್ತಿದ್ದೀನಿ ದೇವರಿಗೆ. ಇನ್ನೂ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಸೇವೆ ಸಲ್ಲಿಸ್ತೀನಿ ಸರ್. ಹೆಸರು, ಊರು? ಸರ್, ನನ್ನ ಹೆಸರು ಪ್ರವೀಣ್ ಗೌಡ ಅಂತೇಳಿ, ಕೋಲಾರ್ನವರು ಸರ್, ಬೆಂಗಳೂರು. ಹೌದು ಸರ್. ಇದು ಕರ್ನಾಟಕದ ಶಂಕರ್ ಎಲೆಕ್ಟ್ರಿಕಲ್ಸ್ ನ ಪ್ರವೀಣ್ ಗೌಡ ಅವರ ಮಾತುಗಳು. ಮುಖ್ಯವಾಗಿ ಕರ್ನಾಟಕದ ಪ್ರವೀಣ್ ಎಲೆಕ್ಟ್ರಿಕಲ್ಸ್ ಸಂಸ್ಥೆನೇ ಈಗ ರಾಮ ಮಂದಿರದಲ್ಲಿ ಒಳಭಾಗದಲ್ಲೂ ಕೂಡ ಲೈಟಿಂಗ್ ನ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಈಗ ರಾಮ ಮಂದಿರ ಕೂಡ ಉತ್ತಮವಾಗಿ ನಿರ್ಮಾಣ ಆಗಿದೆ. ಇಲ್ಲಿ ಕೆಲಸ ಮಾಡಲಿಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಪ್ರವೀಣ್ ಗೌಡ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸ್ಥಳದಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.